ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಕೀಲರು, ನ್ಯಾಯಾಧೀಶರು, ಸಮಾಜದ ಕೊಂಡಿಗಳು. ಯುವ ವಕೀಲರು ತಮ್ಮ ವೃತ್ತಿ ಜೀವನ ಪ್ರಾರಂಭದಲ್ಲಿ ಹಿರಿಯ ವಕೀಲರ ಮಾರ್ಗದರ್ಶನ ಪಡೆದುಕೊಳ್ಳುವುದು ಅತ್ಯಮೂಲ್ಯ. ಹಿರಿಯ ದಿವಾನಿ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣವರ್ ಹಾಗೂ ಕಿರಿಯ ಜೆಎನ್ಎಂಸಿ ನ್ಯಾಯಾಧೀಶ ಅದಿತ್ ಕಲಾಲ್ ಸಲಹೆ. ಹುಕ್ಕೇರಿ ವಕೀಲರ ಸಂಘದಿಂದ ಹುಕ್ಕೇರಿ ನ್ಯಾಯಾಲಯದಲ್ಲಿ ಹಿರಿಯ ದಿವಾನಿ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣವರ್ ಹಾಗೂ ಕಿರಿಯ ಜೆಎನ್ಎಂಸಿ ನ್ಯಾಯಾಧೀಶ ಆದಿತ್ಯ ಕಲಾಲ್ ಅವರನ್ನು ಹುಕ್ಕೇರಿ ವಕೀಲರ ಸಂಘದ ಅಧ್ಯಕ್ಷ ಕೆಬಿ ಕುರ್ಬೆಟ್ ಹಾಗೂ ಎಲ್ಲ ಪದಾಧಿಕಾರಿಗಳು, ಹಿರಿಯ ಕಿರಿಯ ನ್ಯಾಯವಾದಿಗಳು ನೂತನವಾಗಿ ಆಗಮಿಸಿದ ನ್ಯಾಯಾಧೀಶರನ್ನು ಅದ್ದೂರಿಯಾಗಿ ಗೌರವವಾಗಿ ಬರಮಾಡಿಕೊಂಡರು. ಹಿರಿಯ ನ್ಯಾಯವಾದಿ ರಾಮಚಂದ್ರ ಜೋಶಿ ಹಾಗೂ ದಡ್ಡಿಮನಿ ವಕೀಲರು ನೂತನ ಗೌರವಾನ್ವಿತ ನ್ಯಾಯಾಧೀಶರಿಗೆ ಹೂಗುಚ್ಚ ನೀಡಿ ಸ್ವಾಗತಿಸಿದರು. ಇದೇ ವೇಳೆ ಹುಕ್ಕೇರಿ ವಕೀಲರ ಸಂಘದ ಅಧ್ಯಕ್ಷ ಕೆಬಿ ಕುರ್ಬೆಟ್ ಹಾಗೂ ಪ್ರಧಾನ ಕಾರ್ಯದರ್ಶಿ ನ್ಯಾಯವಾದಿ ನದಾಫ್ ಮಾತನಾಡಿ, ಯುವ ವಕೀಲರಿಗೆ ನ್ಯಾಯಾಧೀಶರ ಸಹಕಾರ ಅಗತ್ಯ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಕೀಲರ ವೃತ್ತಿಯು ತಳಪಾಯವಾಗಿದ್ದು, ಯುವ ವಕೀಲರಿಗೆ ನ್ಯಾಯಾಧೀಶರ ಸಹಕಾರ ಅತ್ಯಗತ್ಯ. ಯುವ ವಕೀಲರು ಹಾಗೂ ಹಿರಿಯ ವಕೀಲರ ಬೇಡಿಕೆಗಳನ್ನು ನೂತನ ನ್ಯಾಯಾಧೀಶರ ಮುಂದೆ ವಿವರಿಸಿದರು. ಹುಕ್ಕೇರಿ ವಕೀಲರ ಸಂಘದಿಂದ ನಡೆದ ಸ್ವಾಗತ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನ್ಯಾಯಾಧೀಶರು, ಸಮಾಜದಲ್ಲಿ ವಕೀಲ ಪಾತ್ರ ದೊಡ್ಡದು. ಜನರಿಗೆ ನ್ಯಾಯದಾನ ನೀಡುವಲ್ಲಿ ವಕೀಲರು ಮತ್ತು ನ್ಯಾಯಾಧೀಶರ ಸಂಬಂಧ ಮುಖ್ಯವಾದದ್ದು. ಇಂದು ಜಗತ್ತಿನ ಜನರೆಲ್ಲರೂ ನ್ಯಾಯಾಲಯದತ್ತ ನೋಡುತ್ತಿದ್ದಾರೆ. ಉತ್ತಮ ನ್ಯಾಯ ಒದಗಿಸುವಲ್ಲಿ ವಕೀಲರ ಸಹಕಾರ ಅತ್ಯಗತ್ಯ. ನೂತನ ಯುವ ವಕೀಲರಿಗೆ ಅಗತ್ಯ ಸಹಕಾರ ನೀಡುವುದು ನಮ್ಮ ಆದ್ಯ ಕರ್ತವ್ಯವೆಂದು ಹೇಳಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು, ಹಿರಿಯ ನ್ಯಾಯವಾದಿಗಳು, ಯುವ ನ್ಯಾಯವಾದಿಗಳು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಇವತ್ತಿನ ನಮ್ದು ಏನಾದರೂ ಸುದ್ದಿ ಮಾಧ್ಯಮ ಪ್ರಚಾರವಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸುದ್ದಿ ಮಾಧ್ಯಮ ಸ್ನೇಹಿತ ರಾಮಗೌಡ ಪಾಟೀಲ್ ಅವರೇ, ಕೊಂಡಿ ಅವರೇ ಹಾಗೂ ವಾಗೋಲಿ ಅವರೇ, ಇವತ್ತು ವಾಡಿಕೆಯಂತೆ ಸುಮಾರು 1 ವರ್ಷಗಳ ಕಾಲ ನಾವು ನ್ಯಾಯಾಲಯವನ್ನು, ಕಿರಿಯ ಜೆಎನ್ಎಂಸಿ ನ್ಯಾಯಾಲಯವನ್ನು ಖಾಲಿ ಇತ್ತು. ಅದನ್ನು ಸಡನ್ ಆಗಿ 1/4/2025 ಮಾನ್ಯ ಉಚ್ಚ ನ್ಯಾಯಾಲಯದವರು ಗುರುಪ್ರಸಾದ್ ಸಾಹೇಬರನ್ನು ಕೊಟ್ಟರು. ಏನೋ ಒಂದು ಖುಷಿ ಇತ್ತು, ಸಾಹೇಬ್ ಬಂದ್ರಪ್ಪ, 1 ವರ್ಷ ಖಾಲಿ ಇತ್ತು, ಇನ್ನೇನು ಸರಿ ಆಯ್ತು ಅಂತ ನಾವನ್ನ ಆಸೆ ಪಟ್ಟಿದ್ದು. ಕಾರಣಾಂತರದಿಂದ ಅವರು ಮತ್ತು ವರ್ಗಾವಣೆಯಾಗಿ ನಮ್ಮೆಲ್ಲರ ಒಂದು ಭಾಗ್ಯ ಅಂತಂದ್ರೆ ಇಬ್ಬರು ನ್ಯಾಯಾಧೀಶರು ಒಮ್ಮೆ ನಮಗೆ ಹೊಸದಾಗಿ ಸಿಕ್ಕಿದ್ರು. ಆದರೂ ಅನುಭವಿ ಸಾಕಷ್ಟು ಸಾಹೇಬ್ರು 2008, 2018 ಬ್ಯಾಚನ್ನು ಹೊಂದಿ ಇವತ್ತು ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಅವರ ಮಾತಲ್ಲಿ ನಮಗೆ ಅರ್ಥ ಆಗ್ತಾ ಇದೆ. ನಮಗೇನಾದರೂ ಕೊನೆಯ ಇವತ್ತ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಿರ್ತಾರೆ, ಏನಾದರೂ ಕೊನೆಯ ಒಳಗೆ ನ್ಯಾಯ ಮುಟ್ಟಬೇಕು, ಕಕ್ಷಿದಾರರಿಗೆ ಮುಟ್ಟಬೇಕು ಅಂತಂದರೆ ಅದು ನ್ಯಾಯಾಧೀಶರು, ವಕೀಲರು, ಈಗ ಸಾಹೇಬ್ ಹೇಳಿದಾಗಿ 1 ಅಥವಾ 2 ಗಾಲಿಗಳಾಗಿ ಮಾತ್ರ ನ್ಯಾಯದಾನವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಆ ಕಕ್ಷಿದಾರಿಗೆ ಒಂದು ನ್ಯಾಯವನ್ನು ಕೊಟ್ಟಂತಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ. ಯಾಕಂದ್ರೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 19 ಮತ್ತು 21 ಸಮಾನತೆಯನ್ನು ಸಾರಿರ್ತಕ್ಕಂಥ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ, ಕಾನೂನು ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಅದೇ ರೀತಿ ಕೂಡ ಕಕ್ಷಿದಾರರಿಗೆ ಕೂಡ ನೊಂದಂಥ ವ್ಯಕ್ತಿಗಳು ಇವತ್ತು ಮಿಸ್ಲೇನಿಯಸ್ ಇರ್ಬೋದು, ಸಿವಿಲ್ ಇರ್ಬೋದು, MUC ಇರ್ಬೋದು, ಹಲವಾರು ಪ್ರಕರಣಗಳು ಬರ್ತಾವೆ. ಅವು ಎಲ್ಲ ಒಂದೇ ಥರ ಇವತ್ತು ಮಿಸ್ಲೇನಿಯಸ್ ವರ್ಕ್ ಅಂತ ದೂರ ಮಾಡುವಂಥದ್ದಾಗಬಾರ್ದು, ಇವತ್ತು ಸಿವಿಲ್ ಅಂತಕ್ಕಂಥ ಪಾಯಿಂಟ್ ಹೆಚ್ಚಿಗೆ ಸಿಗ್ತದೆ ಅಂತಕ್ಕಂಥದ್ದಾಗಬಾರ್ದು. ಎಲ್ಲವನ್ನ ಸಮಾನ ದೃಷ್ಟಿಯಿಂದ ಒಳ್ಳೆಯ ನ್ಯಾಯವನ್ನು ನಮ್ಮ ಇಬ್ಬರು ಸಾಹೇಬರು ನೀಡ್ತಾ ಇರತಕ್ಕಂಥ ಭರವಸೆ ನಮಗಿದೆ. ಆ ಭರವಸೆಯನ್ನು ಪೂರೈಸ್ತಾ ಇರತಕ್ಕಂಥದ್ದು ಉತ್ತಮವಾದಂತಹ ಸ್ವಾಗತವನ್ನು ಕೋರಿದ್ದೇವೆ. ಅದಕ್ಕಾಗಿ ನಮ್ಮೆಲ್ಲರಿಗೂ ವಂದನೆಗಳು. ಎರಡನೇದು ಸೆಕ್ರೆಟರಿ ಅವರೆಲ್ಲ ಹೇಳಿದ್ರು, ಅವೇ ನಮಗೇನು ಈಡೇರಿಸುವಂಥ ಕಷ್ಟದ ಕೆಲಸಗಳನ್ನೆಲ್ಲ ಅವೆಲ್ಲ ಅದ್ರ ಬಗ್ಗೆ ನಮಗೆ ಯಾವುದೇ ಭಯ ಬೇಡ. ಮೂರನೇದಾಗಿದ್ದರೆ ತಮಗೆಲ್ಲರಿಗೂ ಗೊತ್ತಿದೆ, ಸೀನಿಯರ್ ಡಿವಿಷನ್ 3 ದಿನ ಸಂಕೇಶ್ವರ, 3 ದಿನ ಹುಕ್ಕೇರಿ ಇದೆ. ನೀವೇ ಕೋಆಪ್ರೇಟ್ ಮಾಡಬೇಕು. ನಮಗೆ ನೀವು ಕೋಆಪ್ರೇಟ್ ಮಾಡಿದ್ರೆ ನಮ್ಮ ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿಯವರೇ ಅಲ್ಲಿ ಬರ್ತೀವಿ.
ಅಲ್ಲಿಯವರಿಗೆ ಬರ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲ ಹೇಳಿದ್ರಿ, ನಮ್ಮ ಬಗ್ಗೆ ತಾವೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದೀರಿ. ನಾವು ಹೇಳುವ ಹೆಚ್ಚಿನ ಮಾಹಿತಿ ಏನಿಲ್ಲ. ನಿಮಗೆ ನಾವು ಹಲವು ಅಂತ ಹೇಳ್ಬೋದು. ಒಂದು ವರ್ಷ ಆಲ್ರೆಡಿ ನಿಮ್ಮ ಪಕ್ಕದಲ್ಲಿರುವಂಥ ಚಿಕ್ಕೋಡಿಯಲ್ಲಿ ಕೆಲಸ ಮಾಡಿದ್ವಿ. ನಾವು ಆ್ಯಕ್ಚುಲಿ 3 ವರ್ಷ ಕೆಲಸ ಮಾಡೋದಂತಲೇ ಚಿಕ್ಕೋಡಿ ಬಂದಿದ್ದೆ. ಹೈಕೋರ್ಟ್ನವರು ನಮಗೆ ಪ್ರಮೋಷನ್ ಕೊಟ್ಟು ಅಲ್ಲಿ ಕಳಿಸಿದ್ರು. ಇವತ್ತಿಗೂ ನನಗೆ ಇಲ್ಲಿ 3 ವರ್ಷ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ, ನಿಮ್ಮ ಆರೈಕೆ ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದೆ. ಇಷ್ಟಂತೂ ಹೇಳಬಲ್ಲೆ. ನಾನು ನಿಮ್ಮ ಸಂಘದ ಒಬ್ಬ ಸದಸ್ಯ, ಹೇಳಿದ್ದಾರೆ ಹಿರಿಯರು ಅಂತ. ಎಲ್ಲರೂ ಕೂಡಿ ಕೆಲಸ ಮಾಡೋಣ. ಅಂದ್ಬಿಟ್ಟು ಬೇರೆ ನಮ್ಮ ವೈಯಕ್ತಿಕವಾದಂಥ ಅಭಿಲಾಷೆಗಳಾಗಲಿ ಕೋರಿಕೆಗಳಾಗಲಿ ನಿಮ್ಮಲ್ಲಿ ಇಲ್ಲ. ನಮ್ಮಿಂದ ಕೆಲಸ ತಗೊಳ್ಳಿ ಅಂತ ಒಂದೇ ಹೇಳಬಲ್ಲೆ. 3 ದಿನ ನನಗೆ ಕಡಿಮೆ ಆಗುತ್ತೆ ಈ ಟೆಂಡೆನ್ಸಿ. ನಾನೀಗ ಹತ್ರ 9 ವರ್ಷ ಸೀನಿಯರ್ ಡಿವಿಷನ್ ವರ್ಕ್ ಮಾಡಿದ್ದೀನಿ. ಇದೆಲ್ಲ ಗೊತ್ತಿದೆ. ಚೆನ್ನಾಗಿ ಟೆಂಡೆನ್ಸಿ ಚೆನ್ನಾಗಿದೆ. ಈ ನೀವೇ ಕೋಆರ್ಡಿನೇಟ್ ಹೇಗೆ ಮಾಡ್ತೀವಿ ಅಂತ ನಿಮಗೆ ಕಷ್ಟ ಆಗಿದೆ. ನನಗೆ ಅನ್ಸೋ ಮಟ್ಟಿಗೆ ಸೀನಿಯರ್ ಡಿವಿಷನಲ್ಲಿ ಇವತ್ತೊಂದು ದಿನ ಬೋರ್ಡ್ ನೋಡಿದೆ, ನಮ್ಮದೇನು ಹೆವಿ ಬೋರ್ಡ್ ಇಲ್ಲ. ನಂದು ಇವತ್ತಿನವರೆಗೂ ಸಿನ್ಸ್ ನಾವು ಮೀಟಿಂಗ್ ತಿಳ್ಕೊಂಡೆ ಮಧ್ಯಾಹ್ನ 2 ಲಂಚ್ ಮಾಡಬೇಕು ಅನ್ನೋ ನನಗೆ ಇಷ್ಟ ಇಲ್ಲ. ಮತ್ತು ಅನಿವಾರ್ಯವಾಗಿ ನೀವೇ ಇಲ್ಲ ನಾನು ಮಾಡ್ತೇನೆ ಅಂದಾಗ ಅದಕ್ಕೆ ನಾನು ಬೇಡ. ನಾನು ಯಾವಾಗಲೂ ಅಷ್ಟೇ, ವಾರದಲ್ಲಿ 5 ದಿನ ಅಷ್ಟೇ 2 ಲಂಚ್. ಶನಿವಾರ ಮಿಸ್ಲೇನಿಯಸ್ ವರ್ಕ್ ಇಟ್ಕೊಳ್ತಿದ್ದೆ, ಆದರೆ ಇಲ್ಲಿ ಆಗಲ್ಲ. 3 ದಿನ ಅಲ್ಲಿ ಹೋಗ್ಬೇಕು, 3 ದಿನ ಇಲ್ಲಿ ಹೋಗ್ಬೇಕು. ಅದಕ್ಕೆ ನೀವೇ ಬೋರ್ಡ್ ಅರೇಂಜ್ ಮಾಡಿಸ್ಬೇಕು. ಈಗ ನಾನು ಪ್ಲ್ಯಾನ್ ಮಾಡಿದ್ದೀನಿ ಅಷ್ಟೇ, ಮಂಡೇ SWU ಸಿವಿಲ್ ಮಾಡೋಣ ಅಂತ. OS ಒಂದೊಂದು ಸೂಟ್ ಚೆನ್ನಾಗಿ ತುಂಬ ಇದ್ದವು. ಮಂಗಳವಾರ RA ಅದರ್ಸ್, ಬುಧವಾರ WC ಮಿಸ್ಲೇನಿಯಸ್ ವರ್ಕ್ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ. 1-2 ತಿಂಗಳ ಡೇಟ್ ಕೊಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಹೊಸ ಸೂಟ್ಗಳನ್ನು 3 ತಿಂಗಳಂತೂ ಹಾಕ್ತೀವಿ. ದೂರ ಆದಾಗ ನೀವು ಹೇಳ್ಬೇಕು ಅಷ್ಟೇ. ಇಲ್ಲ ದೂರ ಆಗುತ್ತೆ, ಶಾರ್ಟ್ ಡೇಟ್ ಕೊಡಿ ಅಂದರೆ ಶಾರ್ಟ್ ಡೇಟ್ ಕೊಡ್ತೀವಿ. 3 ತಿಂಗಳ ಬೋರ್ಡ್ ಹೊಂದಿಸ್ಲಿಕ್ಕಾಗಿ ಹೊಸ ಸೂಟ್ಗಳನ್ನು 3 ತಿಂಗಳ ಹೋಗುತ್ತೆ. ನೀವು ವಿತೌಟ್ ಎಜುಕೇಷನ್ ಇಲ್ಲ ಶಾರ್ಟ್ ಡೇಟ್ ಕೊಡಿ, ಶಾರ್ಟ್ ಡೇಟ್ ಕೊಡ್ತೀವಿ. ಈಗ 1 ತಿಂಗಳ ತುಂಬ ಬೋರ್ಡ್ ತುಂಬ ಇದೆ, ಸಣ್ಣ ಪುಟ್ಟ ಆರ್ಟ್ಸ್ ಎಲ್ಲ ಇತ್ತು. ಕೋಆಪ್ರೇಟ್ ಮಾಡಿ ಕೆಲಸ ಮಾಡಿ ಅಷ್ಟೇ. ನಮ್ಮದೇನಿಲ್ಲ, ಫ್ಯಾಮಿಲಿ ಮೆಂಬರ್ಸ್. ಆಲ್ರೆಡಿ ನಾನು ಊಟ ಹಾಕಿದ್ದಕ್ಕೆ ನಿಮ್ಮ ಮಹಾರಾಷ್ಟ್ರಕ್ಕೆ ಹೊರಬಾಗಿದ್ದೀನಿ. ಮುಖ್ಯ ಅಧ್ಯಕ್ಷರು ಹೇಳ್ತಾ ಇದ್ದೆ, ನಾನು ಅದೇ ಹೊರಬಾಗಿದ್ದೀನಿ ನಿಮ್ಮ ಅಸೋಸಿಯೇಷನ್ ಮೀಡಿಯಾದಿಂದ. ಒಳ್ಳೆ ಕೆಲಸ ಮಾಡೋಣ, ಕೆಲಸ ತಗೊಳ್ಳಿ ಅಷ್ಟೇ. ಹೀಗೆ ಭಾಗವರಾಗಿರೋಣ, ನಿಮ್ಮ ಕಾರ್ಯಕ್ರಮಗಳಿಗೆ ಬರ್ತೀವಿ. ನೀವೇನೇನು ಹೇಳಿದ್ರು ಅವಕ್ಕೆಲ್ಲ ನಮ್ಮ ವಕೀಲರ ಕಷ್ಟಗಳು ಹೇಗೆ ಏನು ಅಂತ ಅನ್ನೋದು ನನಗೆ ಮೈಗೂಡಿದ್ದೀವಿ. ಆಗಲೇ ನಿಮ್ಮ ಅಪೇಕ್ಷೆಗೆ ತಕ್ಕ ಹಾಗೆ ಕೆಲಸ ಮಾಡಲಿಕ್ಕೆ ಇಚ್ಛೆ ವ್ಯಕ್ತ ಮಾಡ್ತೇನೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ವಕೀಲರು ಮತ್ತು ನ್ಯಾಯಾಧೀಶರು ಈ ಒಂದು ರಥದ 2 ಚಕ್ರಗಳಿದ್ದಾವೆ. ಇಬ್ಬರು ಸರಿ ಸಮಾನವಾಗಿ ಹೋದರೆ ಮಾತ್ರ ನ್ಯಾಯದ ರಥ ಇಳಿಬೋದು. ಒಬ್ಬರು ಸ್ವಲ್ಪ ಹಿಂದೆ ಒಬ್ಬರು ಮುಂದೆ ಆದರೆ ಅದು ರಥ ಮುಂದೆ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಿಮ್ಮ ಬಾರ್ ಬಗ್ಗೆ, ಹುಕ್ಕೇರಿ ಬಾರ್ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯಗಳಿದೆ. ಸಾಕಷ್ಟು ಜನ ನನಗೆ ಒಳ್ಳೆಯ ಅಭಿಪ್ರಾಯಗಳನ್ನ ಹೇಳಿ ಕಳಿಸಿದ್ರು. ನಾವು ಯಾರು, ನಾವಾಯಿತು, ರಾಜಣ್ಣ ಸಂಜನವರಾಯಿತು, ನಾವು ಯಾರು ಅಪೇಕ್ಷೆ ಪಟ್ಟು ಹುಕ್ಕೇರಿ ಬಂದವರಲ್ಲ. ನಾವು ಊರಿನ ಹತ್ತಿರದಲ್ಲಿ ಇರಬೇಕು ಅಂತೇಳಿ ಅಪೇಕ್ಷೆ ಪಟ್ಟಂಥವ್ರು. ಇಲ್ಲಿ ಕೆಲಸ ಮಾಡ್ಬೇಕಂತ ಒಂದು ಗುಣ ನಮ್ಮಲ್ಲಿದೆ. ಈ ಹುಕ್ಕೇರಿ ನೆಲದ ನೀರು, ಮಣ್ಣು, ಆ ಸೌಡು ನಮಗೆ ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಈ ಮಂಕುತಿಮ್ಮನ ಕಾಲದಲ್ಲಿ ಒಂದು ಉಕ್ತಿ ಬರ್ತದೆ, ಒಂದಗಡು ಹೆಚ್ಚಿರೋದು, ಒಂದಗಡು ಕೊರೆಯಿರೋದು, ತಿಂದು ನಿನ್ನ ಅನ್ನದ ಋಣ ತೀರುತ್ತಲೇ ಪಯಣ. ನಮ್ಮ ಅನ್ನದ ಋಣ ಇವಾಗ ಹುಕ್ಕೇರಿ ಕರ್ಕೊಂಡು ಬಂದಿದೆ. ಹುಕ್ಕೇರಿ ಇಲ್ಲಿ ನಿಮ್ಮ ಬಾಂಧವ್ಯ ಮತ್ತು ನಿಮ್ಮ ಸಹಬಾಳ್ವೆ, ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ. ನಿಮ್ಮ ಅಪೇಕ್ಷೆಗೆ ತಕ್ಕ ಹಾಗೆ ಕೆಲಸ ಮಾಡ್ತೇವೆ. ನಮ್ಮಿಂದ ಹೆಚ್ಚಿನ ಕೆಲಸವನ್ನು ತಾವು ತೆಗೆದುಕೊಳ್ಳಲಿಕ್ಕೆ ತಾವು ಕೂಡ ಸನ್ನದ್ಧರಾಗಲಿ ಅಂತ ಹೇಳ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ